ಬರ್ತಾರಲ್ರಿ ಅಂತಂದಾಗ ಸುಳುಕಿಯಪ್ಪಗಳು ಮತ್ತು ಗಾಣಪ್ಪನವರು ಮೌನ ಕುಂತರಂತೆ. ಹೌದ್ರಿ ಅಪ್ಪನವ್ರ, ನೀವು ಹೇಳೋ ಮಾತನ್ನ ನಿಜ ಅದರಿ, ನಾವ ಹಂಗೆ ಅಂದಿ ಮಾಡ್ರಿ ಅಂದ್ರಂತೆ. ಅಂಥ ಒಂದು ರೇವಯ್ಯಪ್ಪಗಳು, ಗಾಣಪ್ಪನವರು, ಚುಳುಕಿಯಪ್ಪಗಳು ಪಾದ ಇಟ್ಟಿರುವಂತ ಆ ಮೂವರ ಪ್ರತಿರೂಪವಾಗಿರುವಂತ ನಮ್ಮ ಭಾರತೀಯ ಅಪ್ಪವರು ಇಲ್ಲಿ ಪಾದ ಇಟ್ಟಾರಂತಂದ್ರ ಈ ನೆಲ ಎಂಥ ಪವಿತ್ರವಾದದ್ದು. ಗುರು ನಿಂತಿರುವುದೇ ಕ್ಷೇತ್ರವು, ಗುರು ಕುಳಿತಿರುವುದೇ ತಪೋಭೂಮಿ, ಗುರು ಚರಣವೇ ತೀರ್ಥ ಗಂಗೆ. ಎಲ್ಲಿ ಗುರು ಪಾದ ಇಡ್ತಾನ ಅಲ್ಲಿ ಅದೇ ದಯೆ ಸ್ವರ್ಗ. ಈಗೇನ ಗುರುವಿನ ಸಂಘದಲ್ಲಿ ಏನದೀವಲ್ಲ, ಇದಕ್ಕಿಂತನೂ ದೊಡ್ಡ ಸ್ವರ್ಗ ಇನ್ನೊಂದು ಹುಡುಕಾಟಕ್ಕೂ ಹೋಗಬೇಡ್ರಿ, ಎಲ್ಲಿ ಇಲ್ಲ. ಅದಕ್ಕೆ ಹೇಳಿದ್ರೆ ಇವತ್ತಿನ ಅಧಿಕಾರನ ವಿಷಯ ಹಿತವಾಗುವುದು ಇಹ ಪರದೊಳು ಧರ್ಮರತೆ ಅಂತ. ಅಂದ್ರೆ ಸುಖವನ್ನು ಕೊಡುವುದು ಯಾವುದು? ಇಹದಲ್ಲಿ ಆಗಲಿ, ನಾಳೆ ಈ ದೇಹ ಪತನ ಆದ ಮ್ಯಾಗ ಸ್ವರ್ಗದಲ್ಲಿ ಆಗಲಿ, ವೈಕುಂಠದಲ್ಲಿ ಆಗಲಿ, ಯಾವುದು ಸುಖ ಕೊಡ್ತದ ಅಂತಂದ್ರ ಒಂದು ಧರ್ಮ. ಈಗೇನಿಲ್ಲ, ಇಲ್ಲಿ ಬಂದಿರಲಿಲ್ಲ. ಈಗ ಪುರಾಣ ಈ ಪ್ರವಚನ ಕೇಳಾಕ ಏನು ಬಂದಿರಲ್ಲ, ಇದೇ ಧರ್ಮ. ಧರ್ಮಕ್ಕೂ ಬಹಳ ಅರ್ಥಗಳನ್ನೇ ಹೇಳಿದಾರೆ. ಆದ್ರೆ ಇವತ್ತ ಜಗದ್ಗುರು ಅಪ್ಪ ಅವರ ಸನ್ನಿಧಿಯಲ್ಲಿ ಅವರನ್ನು ನೋಡ್ತಾ ನೋಡ್ತಾ ನಾವು ಏನಿಲ್ಲಿ ಅವರು ಹೇಳುವಂತ 4 ವಿಚಾರಗಳನ್ನು ಮಲಕ ಹಾಕ್ತೀವಲ್ಲ, ಇದಕ್ಕಿಂತನೂ ದೊಡ್ಡ ಧರ್ಮ ಇನ್ನೊಂದು ಇಲ್ಲ. ಇದೇ ನಿಜವಾದ ಧರ್ಮ. ಇಂತಹ ಧರ್ಮವನ್ನ ನಾವು ಇಲ್ಲಿ ಮಾಡಿದೀವಂದ್ರೆ ಇಹದಲ್ಲಿ ಸುಖ ಕಾಣ್ತೀವಿ, ಪರದಲ್ಲಿ ಸುಖ ಕಾಣ್ತೀವಿ, ಇದಕ್ಕೆ ಸಂದೇಹನ ಇಲ್ಲ. ಯಾಕಂತಂದ್ರೆ ಶ್ರೀರಾಮಚಂದ್ರ ರಾಮಾಯಣ ಕಾಲದ ಒಂದು ವಿಚಾರ, ಸಮಯ ಇಲ್ಲ, ಬಹಳ ಎರಡೇ ಮಾತು. ಯಾರೋ ಹೇಳ್ತೀನಿ, ಶ್ರೀರಾಮಚಂದ್ರ ಬಂದ ಸಿಂಹಾಸನದ ಮೇಲೆ ಕುಂತ ಮ್ಯಾಗ ಎಲ್ಲಾರನ್ನೂ ಪೂರ್ವಕ, ಪಶ್ಚಿಮಕ್ಕ, ಉತ್ತರಕ್ಕ ಎಲ್ಲಾರನ್ನೂ ಒಬ್ಬೊಬ್ಬರನ್ನ ಕಳಿಸಿದ್ರು. ಜನರ ಅಭಿಪ್ರಾಯ ಏನದಾವು ಅಂತ ಎಲ್ಲರೂ ಇಲ್ರಿ ರಾಜ ಪ್ರತ್ಯಕ್ಷ ದೇವರಂದ್ರು. ಯಾರೋ ರಾಜ ಸದಾವಕಾಲ ಅನ್ನ ನೀಡುವಂತ ಅನ್ನದಾತ ಅಂದ್ರೆ ಈಗ ಅನೇಕವಾಗಿ ಹೇಳಿದಂತ ಮಾತುಗಳನ್ನು ಕೇಳಿದವ್ರಿಗೆ ಎಲ್ಲರಿಗೂ ಅವರಿಗೆ ಬಹುಮಾನಗಳನ್ನು ಕೊಟ್ಟರು. ಇನ್ನೊಬ್ಬ ಉತ್ತರ ಕಡೆಯಿಂದ ಬಂದ, ನೀನೇನ ತಂದೆಪ್ಪ ಸುದ್ದಿ, ಏನಿಲ್ಲ ಬಿಡ್ರಿ ಅಂತ ಮಾತು ತೊದಲು ಸಾಕತ್ತಿದ. ಕರೆ ಹೇಳ ಏನು ಅಂತಂದ. ಏನಿಲ್ರಿ, ನಾನು ಒಂದು ಊರಾಗ ಹೋಗಿದ್ದೆ, ಒಂದು ಮನೆಯಾಗ ಅನ್ನಾಕತ್ತಿದ್ರು, ಗಂಡ ಹೆಂಡತಿ ಜಗಳಾಡಕತ್ತಿದ್ರು. ಹೆಂಡತಿ ಕರ್ಕೊಂಡು ಊರಿಗೆ ಹೋಗಿದ್ರು. ಒಬ್ಬ ಹಿರಿಯ ಕರ್ಕೊಂಡು ಬಂದು ಮನೆಗೆ ನಿಗತ್ತನ್ನು ಹಚ್ಚಿದಾಗ ಅಲ್ಲಿ ಒಂದು ಮಾತು ಅಂದ. ಏನಂತಂದ್ರ, ಬಿಟ್ಟ ಹೆಂಡತಿಯನ್ನ ಮತ್ತೆ ಮನೆಗೆ ಕರ್ಕೊಳ್ಳಾಕ ನಾನೇನು ಸ್ವಟ್ಟ ರಾಮನ ಅಂತೇಳಿ ಅಂದ. ಅವಾಗ ಪ್ರಭು ಶ್ರೀರಾಮಚಂದ್ರನ ತೆರೆಯಾಗ ಇಷ್ಟು ವಿಚಿತ್ರ ಬಂತು. ಈ ಸಮಾಜದಾಗ ಇಂತಾದ ಬಂದೈತಿ ಅಂತಂದ್ರ ಹಾಗ ಹೇಳ್ತಾನ, ಲಕ್ಷ್ಮಣಗೆ ಕರೆದ, ಲಕ್ಷ್ಮಣ ಈಗ ನಿಗತ್ತನೆ ಸೀತೆಯನ್ನು ಕರೆದುಕೊಂಡು ಹೋಗಿ ಕಾಡಿಗೆ ಬಿಡು. ಆಕಿ ಗರ್ಭವತಿ ಇದ್ದಾಳ. ಇಲ್ಲ, ನನಗಾಗುದಿಲ್ಲ, ನಾನು ನಿನ್ನ ಅಣ್ಣ ಆಗಿ ಹೇಳುವುದಿಲ್ಲ, ನಾನು ರಾಜ ಆಗಿ ಹೇಳ್ತಾ ಇದ್ದೀನಿ, ಅರಸನಾಗಿ ಹೇಳ್ತೀನಿ, ಹೋಗ್ಬಿಟ್ಟು ಆಯ್ತು ಅಂತ ಹೇಳಿ ಕಣ್ಣಾಗ ನೀರು ತೆಗೆದುಕೊಂಡು ಬಂದು ಕಡೆಯಿಂದ ಆ ಸೀತಾ ಮಾತೆಯನ್ನು ರಥದಲ್ಲಿ ಕೂಡಿಸಿಕೊಂಡು ಹೋಗಿ ಕಾಡಿನ ಮಧ್ಯದಲ್ಲಿ ಬಿಡ್ತಾನೆ. ಬಿಟ್ಟಾಗ ಸಮೀಪ ಆ ಕಡೆ ಈ ಕಡೆ ಯಾರು ಇಲ್ಲ, ಆದ್ರೂ ನೋವು ಆಗುತ್ತದ. ಆದ್ರೆ ಅಲ್ಲಿ ರಾಜಾಜ್ಞೆ ಅದ. ಆದ್ರೂ ಆಕೆಗೆ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗ್ಬೇಕಂತ ಅವಾಗ ಒಂದು ಮಾತು ಹೇಳ್ತಾರ ಸೀತಾ ಮಾತೆ. ಏನಂತ, ಲಕ್ಷ್ಮಣ ನಿಲ್ಲು. ಒಂದು ತಕ್ಷಣ ಹೊಳ್ಳೆ ಬಂದ. ಯಾಕೋ ಮಾತು? ಏನಿಲ್ಲ, ನಿನಗೊಂದು ಮಾತು ಹೇಳ್ತೀನಿ ಕೇಳು. ನಿಮ್ಮ ಪ್ರಭು ಶ್ರೀರಾಮಚಂದ್ರನಿಗೆ ಹೇಳು. ಏನಂದ್ರ, ಯಾರದೋ ಮಾತುಗಳನ್ನು ಕೇಳಿ ನನ್ನನ್ನ ಕಾಡಿಗೆ ತಂದು ಬಿಟ್ಟು ಹೋಗ್ತಾನಲ್ಲ, ಬಿಡಲ್ಲ. ನನಗೇನು ಸಿಟ್ಟಿಲ್ಲ, ಆದ್ರೆ ನನ್ನ ಬಿಟ್ಟಂಗ ಧರ್ಮವನ್ನ ಬಿಡಬೇಡ ಅಂತ ಹೇಳು, ಧರ್ಮದಿಂದ ನಡಿ ಅಂತ ಹೇಳು ಅಂತ ಯಾವ ಸೀತಾಮಾತೆ ಲಕ್ಷ್ಮಣನಿಗೆ ಹೇಳಿದಾಗ ಎಷ್ಟು ಪರಿಣಾಮ ಆಯಿತು ಅಂತಂದ್ರೆ ಹೇಳಬಾರ್ದಂತಹ ಪರಿಣಾಮ ಆಯ್ತು.
ಹೇಳಾಕ ಕಾರಣ ಏನು ಅಂತಂದ್ರ, ಅಂತ ದುಃಖದಲ್ಲಿ ಕಾಡ ಮಧ್ಯದಲ್ಲಿ ಪ್ರಭು ಶ್ರೀರಾಮಚಂದ್ರ ಆಕಿನ ಕಾಡಿಗಟ್ಟಿದಾಗೂ ಧರ್ಮದ ಬದ್ಧನ ಉಪದೇಶ ಮಾಡ್ತಾಳ ಸೀತಾಮಾತೆ ಅಂತಂದ್ರ ಇದೇ ಆ ಧರ್ಮ ಆಕಿನ ರಕ್ಷಣೆ ಮಾಡ್ತದ. ಮುಂದೆ ಅನೇಕ ಅವರ ಒಂದು ಚರಿತ್ರೆ ಬರ್ತದ. ಅದಕ್ಕೆ ನಾವು ಧರ್ಮವನ್ನು ರಕ್ಷಣೆ ಮಾಡಿದೀವಿ ಅಂದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದ ಅನ್ನೋದಕ್ಕೆ ಅನೇಕ ಇನ್ನೂ ಪೂಜ್ಯರು ನಮಗೆ ಉದಾಹರಣೆ ಉಪಮಾ ದೀರ್ಘವಾಗಿರುವಂಥ ವಿಚಾರಗಳನ್ನ ನಿಮಗೆ ಎಲ್ಲರಿಗೂ ಹೇಳಿ ಆಶೀರ್ವಾದ ಮಾಡಲಿದ್ದಾರ. ಅಂತ ಒಂದು ಗುರುವರನ ಸನ್ನಿಧಿಯಲ್ಲಿ ಎರಡು ಮಾತುಗಳನ್ನ ಹೇಳಾಕ ಕೃಪಾ ಆಶೀರ್ವಾದ ಮಾಡಿಕೊಟ್ಟಾರಂತ ಅಪ್ಪ ಅವರಿಗೆ ಮತ್ತೊಮ್ಮೆ ದೀರ್ಘದಂಡ ನಮಸ್ಕಾರಗಳ ಸಮರ್ಪಿಸುತ್ತಾ ನನ್ನ ಎರಡು ವಾಕ್ಯಗಳಿಗೆ ವಿರಾಮ ಮಾಡ್ತಾ ಇದ್ದೀನಿ. ಓಂ ಶಾಂತಿ.